ಹಿಂದೆ ಬಾಣ ಹಂಗೆ ಇನ್ನೊಂದು ಸ್ವಲ್ಪ ಮುಂದೆ ಬಾ ಇಲ್ಲಿ ಬಾ ಅಲ್ಲಿಂದ ಕೊಟ್ಟಿಲ್ಲ ಕುಂದ್ರಮಲ್ಲಿ ಐತಲ್ಲ ಜಾಗ ಜನ ಕುಂದ್ರ ಯಾರು ಓಡಾಡಲ್ಲ ವಿಡಿಯೋ ಕ್ಲಿಯರ್ ಆಗ್ತದೆ ಸರ್ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ
మన ఇక్కడ నమస్కారం నమస్కారం వీడియో చేస్తున్నాను. ಅವಾಗ ನೋಡ್ತೀವಿ ನಾನು ಕೂಡ ಅದ್ರಾಗೆ ಭಜನೆ ತೋರಿಸ್ತಾನೆ. ಇಲ್ಲಲ್ಲಪ್ಪ ಅಂತಾಗ ಚಾರ್ಜಿಂಗಲ್ಲಿ 20% ಐತಿ. ಅದ್ರಾಗ ಹಂಗೆ ಹೊರಗೆ ಮಾಡಬೇಕು. ಈಗ ನಾವೇ ಒಂದು 10 ಹೇಳಿದ್ಮೇಲೆ ಸ್ಟಾಪ್ ಮಾಡ್ತೀವಿ. ವಿಚಾರ ಇಲ್ಲ. ಇಟ್ಕೊಂಬಿಡು ಎಲ್ಲ ಐತವ ಇಟ್ಕೊಂಬಿಡು ಆಣಿಕೊಂಡು ಬೇಕು. ಜಾಗ ಇಲ್ಲ ಅಲ್ಲಿ ಇವಾಗ ಹೋಗ್ಬಾರ್ದು. ಅವಾಗೆ ಸ್ವಾಮಿ ಹೋಗಿದ್ರೆ ಅವಾಗೆ ಹೋಗ್ಬಿಡು.
झेलकंतळे काय
ಭಕ್ತಾದಿಗಳು ಹಾಗೂ ಬಂದಿರತಕ್ಕಂಥ ಉಗ್ರವಾದಿಗಳು ಈ ಕಾರ್ಯಕ್ರಮಕ್ಕೆ ಎಷ್ಟು ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ ಸುತ್ತಲ ನಡೆಯುತ್ತಾ ಬಂದಿರುತ್ತದೆ. ಆದರೂ ಸಹ ಈ ಮಾರ್ಗದ ಮಹಾತ್ಮರು ಶರಣರು ವೇದಮುಕ್ತರಾಗಿರ್ತಕ್ಕಂಥ ಈ ಅವರು ಅವರ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಗುರುರಾಜರು ಆಲಯದಂತೆ ಕಂಡು ಈ ಬ್ರಹ್ಮಾಂಡಕ್ಕೆ ಈ ಜಗತ್ತಿಗೆ ಜ್ಞಾನದ ಯಾಕೋಸ್ಕರಪ್ಪ ಅಂದ್ರೆ ಪ್ರತಿ ಸಭೆಯಲ್ಲಿ ಜಗತ್ತಿನಲ್ಲಿ ಒಂದೆಲ್ಲ ಹೇಳಲ್ಲ. ಕ್ರಿಮಿಕೀಟಾದಿಗಳು ಪಶು ಪಕ್ಷಾದಿಗಳು ಕಣ್ಣಿಗೆ ಕಾಣತಕ್ಕಂತಹ ಸೂಕ್ಷ್ಮ ಜೀವಿಗಳು 84 ಅವೆಲ್ಲಕ್ಕಿಂತ ಅತಿ ಶ್ರೇಷ್ಠವರು ಈ ಮಾನವ ಅಂತೇಳಿ ಉನ್ನತ ಮಟ್ಟದಲ್ಲಿ ಯಾರು ಆ ಪರಮಾತ್ಮ. ಇಂತಹ ಉನ್ನತ ಮಟ್ಟ ಇರತಕ್ಕಂಥ ಜೀವನವನ್ನು ವೃತವಾಗಿ ವ್ಯರ್ಥವಾಗಿ ಸಾಧ್ಯತೆ ಮಹಾತ್ಮ ಸಾರಿ ಆ ರೀತಿಯಿಂದ ಈ ಒಂದು ಜನ್ಮ ಪಾವನವಾಗದೆ ಮಧ್ಯಸ್ಥರಾಗಿದ್ದಾಗ ಅವರು ಸದ್ಗುರುವಿನಲ್ಲಿ ಧರ್ಮನ ಪ್ರಾಣಾರ್ಪಣೆ ಮಾಡಿ ಗುರುಸೇವಾ ದುರಂತನಾಗಿ ಗುರುಕೀರ್ತಿಗೆ ಪಾತ್ರರಾಗನೆ ಜನ್ಮ ಮುಕ್ತಿ ಮಾಡುವ ಸಾಧ್ಯವಾಗುತ್ತಂತೆ ಮಹಾತ್ಮಗಳನ್ನು ಸಾರಿ ಸೇವಾ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಪ್ಪ ಅಂದ್ರೆ ಮಹಾತ್ಮರ ಶರಣರ ತಲೆದಂಡನ್ನು ಆ ಮಹಾತ್ಮರ ಶಿವಾಲಯ ಇವತ್ತು ಆ ಲಲಿತಾಬ್ರಹ್ಮದಲ್ಲಿ ಬೆಳೆದಿದ್ರೆ ನಾವ್ಯಾರು ರಾಜವಾದಂತ ಪ್ರಾಮುಖ್ಯತೆ ಆ ಮಗುವಿನಲ್ಲಿ ಸೇವೆ ಮಾಡಿದಂತ ಪರಿಚನೆ ಸೇವಾರೀತಿಯ ಸರಳತೆಗಳು ಮಹತ್ವ ಪ್ರತಿನಿತ್ಯ ಬೆಳೆಸಿದ್ವಿ. ಬೆಳಿಗ್ಗೆ ಸಾಯಂಕಾಲ ಪೂಜಾ ಕಾರ್ಯಕ್ರಮಗಳು ನಡೆಸಿದ್ವಿ. ಅಮಾವಾಸ್ಯೆಗೆ ದಾಸೋಹ ಕಾರ್ಯಕ್ರಮ ಗುರುಗಳಿಂದ ನಡೆಸುತ್ತೇವೆ. ವರ್ಷಕ್ಕೊಂದ್ಸಲಿ ಕಾರ್ತಿಕ ಮಾಸಗಳು ಮಾಡ್ತೀವಿ. ಒಂದೇ ಕಾರ್ಯಕ್ರಮ ವರ್ಷದ ಆರೋಗ್ಯ ಕಾರ್ಯಕ್ರಮ ಗುರುಗಳಿಂದ ನಡೆಸುತ್ತೇವೆ. ಯಾಕಪ್ಪ ಅಂದ್ರೆ ಅದು ನಾವು ನೋಡ್ಕೊಂಡು ಹೋಗ್ತೇವೆ ಯಾವ ರೀತಿಯಿಂದ ಸಾಕು ಅಂತೇಳಿ ಇವತ್ತು ನಾವು ಯಾರಾದ್ರೂ ಬೀಳ್ತೇವೆ, ಯಾರಾದ್ರೂ ಕೇಳ್ತೇವೆ ಬಂದ್ರೆ ಯಾರು ಕೇಳ್ತಾ ಇಲ್ಲ, ಯಾರು ಇನ್ನ ಬೇಕು ಬೇಕು ಅಂತೇಳಿ
ಚಿತ್ರವನ್ನು ತೋರಿಸುತ್ತದೆ. ಇಲ್ಲಿ ಹಿರಿಯರು ಸುಖ ಅಂದ್ರೆ ಯಾಕಪ್ಪ ಇವಾಗ ಜನ ಯಾವಾಗ ಸ್ವಾಮಿ ಕೊಡ್ತಾರೆ, ಯಾವಾಗ ನಮಗೆ ಎಲ್ಲ ಇದರಿಂದ ಅನುಕೂಲ ಮಾಡಿಕೊಡ್ತಾರೆ. ಕಾಯ್ದೆ ಯಾಕಪ್ಪ ಅಂದ್ರೆ ಮಾನವ ಒಂದು ಸಹಜ ಗುಣ ಯಾರಿಗೂ ಬಿಟ್ಟಿದ್ದಲ್ಲ ನಾನು. ಆದ್ರೆ ಆ ಸ್ವಾಮಿ ಪರಮಾತ್ಮ ಕೊಟ್ಟು ನೋಡ್ತಾನೆ, ಕೊಲ್ಲುಂಗೆ ನೋಡ್ತಾನೆ, ಕೊಟ್ಟಾಗ ನಾವು ಅದನ್ನ ಸದ್ವಿನಿಯೋಗ ಮಾಡ್ತೀವಿ. ಇನ್ನು ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಅದು ಸೇವೆಗೆ ಆ ಸ್ವಾಮಿ ಸೇವೆ ಅಷ್ಟು ಪ್ರಾಮುಖ್ಯತೆ ಸಾರಿ ಅವ್ರ ಸದ್ಗುರು ಸೇವೆಗೆ ಪಾಲ್ಗೊಂಡ್ರೆ ನಮ್ಮ ಅವ್ರು ಏನಾದ್ರು ಕಾಣಬೇಕು ಎಲ್ಲ ಜ್ಞಾನಾಮೃತ ಕಾರ್ಯದ ಮಹಾತ್ಮ ಶ್ರೇಣರು ಯಾರಿಗೋಸ್ಕರ? ನಮಗೋಸ್ಕರ. ಅನ್ಯಾಯವಾಗಿ ಈ ಒಂದು ಮಾನವನು ಅಧೋಗತಿ ಬಿದ್ದೋಗ್ತಾನೆ. ಇವನು ಒಂದು ಸನ್ಮಾನದಲ್ಲಿ ಉದ್ದೇಶದಿಂದ ಒಂದು ಸುಮಾರ ಹಾದಿಯಲ್ಲಿ ಇರ್ತದೆ ನಿನ್ನ ಜೀವನ. ಅಟ್ಟಾಗಿ ಜೀವನ ಸಾಧ್ಯವಾಗುತ್ತೇನೋ ಒಂದು ಗ್ರಾಮಕ್ಕೆ ಹೊರಹೊಪ್ಪಂತ ಅಂಜಾಳ ಇಸ್ಲಾಂ ಮೂಡಿಸ್ತದೆ. ಅದಕ್ಕೆ ಯಾಕಪ್ಪ ಅಂದ್ರೆ ಈ ಒಂದು ಗ್ರಾಮಕ್ಕೆ ನಾವು ಈ ಒಂದು ಶರಣರು ಸನ್ನಿಧಾನಕ್ಕೆ ಹೋಗಪ್ಪ ಅಂದ್ರೆ ಬೇಕಾದಷ್ಟು ಮಾಡ್ಬಿಡಿದ್ದಾರೆ. ಆದ್ರೆ ಸುಗಮವಾಗಿ ಸೇರ್ಬೇಕಪ್ಪ ಅಂದ್ರೆ ದಾರಿಗೆ ಸುಗಮವಾಗಿ ಬಂದ್ರೆ 10 ಸಾವಿರ ಕೊಡ್ತೀವಿ. ಅಡ್ಡಾಟಿಗೆ ಬಂದ್ರೆ ಸಾಧ್ಯ ಆಗುತ್ತೆ, ಅದು ಉಳಿದಿರ್ತೇವೆ. ಭಾರಿ ಆಡಿ ನಡೆದಾಡು ಮಾರ್ಗವಾಗಿ ಸುಗಮವಾದ ಆನೆ ಮಾಡಿದ್ರೆ ನಮ್ಮ ಜೀವನ ಪಾವನವಾಗುತ್ತದೆ. ಸಮಾಜ ಸಾರಿ ಜನರನ್ನು ಮುಂದೆ ಮರಣದ ಮುಂಚೆನೂ ಸಲ್ಲಿಸ್ತಾ ಇದೆ. ಜನರನ್ನ ನಮ್ಮ ಯಾರಾದಲ್ಲಿ ಆ ಸ್ವಾಮಿಯ ನಮ್ಮ ಮಾತಿನಿಂದ ನಾವೇನಾದ್ರೂ ಮಾಡಬಹುದು. ನಮ್ಮ ಕೈಯಲ್ಲಿ ಏನು ಮಾಡೋಕೆ ನಿನಗೆ ಮುಂದೆ ಮರಣ ಮುಖ್ಯನು ಕಾಣಿಸ್ತದೆ. ಮಾಡಬಾರ್ದಲ್ವ? ಕರ್ಮಲ್ಲ ಗುರುವಿನ ಪಾದ ಎಷ್ಟು ಬೇಗ ಆ ಒಂದು ಸತ್ನಲ್ಲಿ ಬರಿ ಹೋಗ್ತೀಯೋ ನಿನ್ನ ಜೀವನ ಇಲ್ಲಪ್ಪ ಅಂದ್ರೆ ಸಾಧ್ಯ ಇದೆಯಾ? ಬೇಗ ಬಂದು ಗುರುವಿನ ಕೋಗಿರಿ ಸಾಗರ ಸಂಸಾರದ